ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಇಟ್ಸ್ ಕುಕಿಂಗ್ ಟೈಮ್ ವಿತ್ ಗಾಯತ್ರೀಸ್ ಕಿಚನ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಶ್ರೂಮ್ ಬಿರಿಯಾನಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇವತ್ತು ನಾನು ಇದನ್ನ ಮಾಡೋದಂತೂ ತುಂಬಾ ಸಿಂಪಲ್ಲು, ಮತ್ತು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಇದನ್ನ ಮನೆಯಲ್ಲಿ. ಆಮೇಲೆ ಇದ್ರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಂದು ಸಲ ತಿಂದರೆ ಇನ್ನೊಂದು ಸಲ ಬೇಕು ಬೇಕು ಅಂತ ನೀವೇ ಮಾಡ್ಕೊಂಡು ತಿಂತೀರಾ ಮನೆಯಲ್ಲಿ. ಆ ಥರ ಅದ್ಭುತವಾಗಿ ರುಚಿ ಇರುತ್ತೆ ಇದು. ಸೊ ತುಂಬಾ ಟೈಮ್ ವೇಸ್ಟ್ ಮಾಡಲಾರ್ದೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ನಾನು ಫಸ್ಟ್ ಅಕ್ಕಿ ನೆನೆ ಹಾಕೋತೀನಿ 30 ಮಿನಿಟ್ಸು. ಸೊ ಅಂಗಡೀಲಿ ಸಿಗುತ್ತೆ ಬಿರಿಯಾನಿ ರೈಸ್ ಅಕ್ಕಿ. ಸೊ ಅದನ್ನ ತೊಗೊಂಡ್ಬಿಟ್ಟು ನೆನೆ ಹಾಕಿ ಸೊ ನಾನು ತೋರಿಸ್ತಾ ಇರೋ ಪ್ರಕಾರ ಒಂದು ಗ್ಲಾಸ್, ಈ ಥರದ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ ನಾನು. 2 ಗ್ಲಾಸ್ ಅಕ್ಕಿ ತೊಗೊಂಡು ಅದನ್ನು ಒಂದು ಸ್ವಲ್ಪ ತೊಳ್ಕೊಂಡ್ಬಿಟ್ಟು ನೀರಲ್ಲಿ ಸೋಕ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೀವು ನೀರಲ್ಲೇ ನೆನೆ ಹಾಕಿಬಿಡಿ ಅವನ್ನ ಅಕ್ಕಿನ, ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಕೂಡ. ಆಮೇಲೆ ಚೆನ್ನಾಗಿ ತರಿಯಾಗಿ ಬರುತ್ತೆ ಅಕ್ಕಿ. ಆಮೇಲೆ ನಾವೇನು ಮಾಡಬೇಕು ಅಂತಂದರೆ, ಮಶ್ರೂಮ್ ತಂದಿರ್ತೀವಲ್ವ, ಆ ಮಶ್ರೂಮ್ನ ನಾವು ಕ್ಲೀನಾಗಿ ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ನೋಡಿ, ಒಂದು ಲೇಯರ್ ಇರುತ್ತೆ ಮಶ್ರೂಮಲ್ಲಿ ಯಾವಾಗ್ಲೂ, ಸ್ವಲ್ಪ ಆ ಲೇಯರ್ನ ತೊಳ್ಕೊಬೇಕು. ಸೊ ನಾನಿಲ್ಲಿ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಯಾವ ರೀತಿ ತೊಳ್ಕೊತಾ ಇದ್ದೀನಿ ಅಂತ ನೋಡಿ, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಲೇಯರ್ ಇರುತ್ತಲ್ಲ ಮೇಲ್ಗಡೆದು, ಆ ಒಂದು ಲೇಯರ್ನೆಲ್ಲ ಫುಲ್ ಬಿಚ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು ಪೂರ್ತಿಯಾಗಿ. ಓಕೆನಾ? ಬನ್ನಿ, ಈಗ ತರಕಾರಿ ಮತ್ತು ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕೊಬ್ಬರಿ ಮತ್ತು ಆನಿಯನ್ನು, ಬೀನ್ಸು, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಜಿಂಜರ್ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಪುದೀನ ಸೊಪ್ಪು, ಆಮೇಲೆ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ, ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದಾದಮೇಲೆ ಮಶ್ರೂಮ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಈಗ ಮಸಾಲೆ ಐಟಮ್ಸ್ ಏನೇನಂತಂದರೆ, ಚಕ್ಕೆ ತೊಗೊಂಡಿದ್ದೀನಿ, ಆಮೇಲೆ ಸ್ಟಾರ್ ಥರ ಒಂದು ಮಸಾಲೆ ಹಿಟ್ಟು ಸಿಗುತ್ತೆ ಅದನ್ನ ತೊಗೊಂಡಿದ್ದೀನಿ, ಆಮೇಲೆ ಸಾಜರಿಗೆ ಅಂತ ಸಿಗ್ತದೆ ಅದು, ಆಮೇಲೆ ಮೆಣಸು ಮತ್ತು ಲವಂಗ ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊರಿಯಂಡರ್ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಮಸಾಲೆ ಪೌಡರು. ಓಕೆನಾ? ಇದಿಷ್ಟು ಅಡುಗೆಗೆ ಬೇಕಾಗಿರುವಂಥ ಮಸಾಲೆ ಐಟಮ್ಸು ಮತ್ತು ತರಕಾರಿ. ಬನ್ನಿ, ಈಗ ತರಕಾರಿನೆಲ್ಲ ರುಬ್ಕೊಂಬರೋಣ ಮಿಕ್ಸರಲ್ಲಿ. ಸೊ ಈಗ ನಾನು ಆನಿಯನ್ನು ಮತ್ತು ಜಿಂಜರು, ಗಾರ್ಲಿಕ್ ಹಾಕೋತಾ ಇದ್ದೀನಿ, ಕೊಕೊನಟ್ ಪೌಡ್ರ್ ಹಾಕೋತಾ ಇದ್ದೀನಿ, ಒಂದು 4-5 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಟೊಮೆಟೊ ಹಾಕೋತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು ಹಾಕ್ಕೋಬೇಕು. ಅದಾದಮೇಲೆ ನಾವು ಒಂದು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೋಬೇಕು ರುಚಿಗೆ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಉಪ್ಪನ್ನ. ಈಗ ಇದನ್ನು ರುಬ್ಕೊಳ್ಳೋಣ. ಸೊ ನೋಡಿ, ಈ ಥರ ಆಗಿದೆ. ರುಬ್ಕೊಂಡಿದ್ದಾದಮೇಲೆ ತರಿಯಾಗಿ ಬಂದಿದೆ. ಈಗ ಬನ್ನಿ ಯಾವ ಥರ ಮಾಡೋದನ್ನು ಅಂತ ನೋಡೋಣ. ನಾನು ಬಿರಿಯಾನಿನ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಕುಕ್ಕರಲ್ಲಿನೂ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಸೊ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಕುಕ್ಕರ್ ಇಟ್ಕೊಂಡು, ಈಗ ನಾನು ಇಲ್ಲಿ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಒಂಥರ ಒಂದು 3 to 4 ಸ್ಪೂನ್ ಆಫ್ ಬಟರ್ನ ಹಾಕೋತಾ ಇದ್ದೀನಿ. ಓಕೆನಾ? ಬಟರ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲನೂ ಮಸಾಲೆ ಐಟಮ್ಸ್ನ ಹಾಕೋಬೇಕು ಒಂದೊಂದಾಗಿ. ಮಸಾಲೆ ಐಟಮ್ಸ್ ಹಾಕಿದ್ದಾದಮೇಲೆ ಅದನ್ನು ತುಪ್ಪದಲ್ಲಿ ಬೇಯೋದಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಒಂದು 2 ನಿಮಿಷ ಆದಮೇಲೆ ನಾವು ಆನಿಯನ್ನು, ಟೊಮ್ಯಾಟೊ ಅದನ್ನೆಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ನಾನೀಗ ಆನಿಯನ್ ಹಾಕ್ಕೋತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡು ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋ ಥರ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಬೀನ್ಸು ಮತ್ತು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ನು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿ ತನಕ ನಾವು ಹುರ್ಕೊಂಡ್ಬಿಟ್ಟು ಎಲ್ಲ ಹಸಿ ವಾಸನೆ ಹೋಗಿದ್ದಾದಮೇಲೆ ನಾವಿಲ್ಲಿ ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೇಕು. ಟೊಮ್ಯಾಟೊನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲೂ ಎಲ್ಲನೂ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಬರಬೇಕು, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾವು ಮಾಡ್ಕೋಬೇಕು, ಹೈ ಫ್ಲೇಮ್ನಲ್ಲಿ ಇರಬಾರ್ದು.
ಹೊತ್ತು ಬಿಡುತ್ತೆ ಎಲ್ಲನೂ. ಸೊ ಅದು ಟೇಸ್ಟ್ ಬರೋದಿಲ್ಲ. ಅದಾದಮೇಲೆ ರುಬ್ಕೊಂಡಿರ್ತೀವಲ್ವ, ಆ ರುಬ್ಕೊಂಡಿರುವಂಥ ಪೇಸ್ಟ್ನ ಎಲ್ಲನೂ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಂದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕುದಿ ಬರೋ ತನಕ ಬಿಡಬೇಕು. ಸೊ ನಾನು ಮಶ್ರೂಮ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಆಮೇಲೆ ಪುದೀನಾನು ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ನಾವು ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನೂ ಮುಂಚೆನೇ ಹಾಕೋತಾ ಇದ್ದೀನಿ. ಮುಂಚೆನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಸಾಲೆನಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಈಗ ನಾನು ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹೇಳಿದ್ನಲ್ವ, ಆ ಮಸಾಲೆ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನಿಲ್ಲಿ ಕೊನೆಗೆ ಉಪ್ಪು ಹಾಕೋತೀನಿ. ಸೊ ತೋರಿಸ್ತಾ ಇರೋ ಪ್ರಕಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೊ ನಾವೀಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಎಷ್ಟು ಅಂತಂದರೆ 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ಇಲ್ಲ 2ರಿಂದ 2.5 ಗ್ಲಾಸಷ್ಟು ನೀರು ಅಷ್ಟೇ ಹಾಕ್ಕೋಬೇಕು. ಅದಕ್ಕಿಂತ ಹೆಚ್ಚಿಗೆ ಹಾಕ್ಕೋಬಾರ್ದು. ಯಾಕಂತಂದರೆ ಇದು ಬಿರಿಯಾನಿ ಇದೆ, ಅದಕ್ಕೆ ನಾವು ಅನ್ನ ಯಾವಾಗಲೂ ತರಿಯಾಗಿ ಬರಬೇಕಲ್ವ, ಅದ್ರ ಸಂಬಂಧ ನಾವು ನೀರನ್ನ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಹೆಚ್ಚಿಗೆ ಹಾಕ್ಕೋಬಾರ್ದು. ಅದೇ ಬೇಕು, ತುಂಬ ವಿಷಲ್ ಹೊಡಿಸ್ಬಾರ್ದು, ಒಂದೇ ವಿಷಲ್ಲು. ಸೊ ನೋಡ್ತಿರ್ಬೋದು ನಮ್ಗೆ ಅನ್ನ ಈಗ ರೆಡಿಯಾಗಿದೆ, ಬಿರಿಯಾನಿ ಈಗ ರೆಡಿಯಾಗಿದೆ. ಮಶ್ರೂಮ್ ಬಿರಿಯಾನಿ ನೋಡಿ ಯಾವ ಥರ ಮೆತ್ತಗೂ ಆಗಿದೆ, ಅದಾದಮೇಲೆ ತರಿಯಾಗಿಯೂ ಆಗಿದೆ. ನೋಡಿ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಲ್ಲಿ. ನೋಡಿ ಯಾವ ಥರ ಬಂದಿದೆ ಅಂತ ನಮ್ಮದು. ಸೊ ನೋಡಿದ್ರಲ್ಲ ಯಾವ ಥರ ಮಶ್ರೂಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದಂತ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅಂತ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.